ಇದು ರೈತರು ಅತಿ ಹೆಚ್ಚು ರೈತರುಗಳು ಇವತ್ತು ಸರ್ಕಾರ ಹೇಳದಂತೆ ಏನಾದ್ರು 80% ಜನ ಒಪ್ಪಿಗೆ ಕೊಟ್ಟುಬಿಟ್ಟಿದ್ರೆ, ಕನ್ಸೆಂಟ್ ಕೊಟ್ಟುಬಿಟ್ಟಿದ್ದಾರೆ ಅನ್ನೋದಾದ್ರೆ, ಮತ್ತೆ ಈ ರೈತರು ಯಾಕೆ ಆಚೆ ಕಡೆ ಪೊರಕೆ ಇಟ್ಕೊಂಡು ಇವತ್ತು ಅಧಿಕಾರಿಗಳಿಗೆ ಈ ಮಟ್ಟಕ್ಕೆ ಇಳಿಬೇಕಾಗಿತ್ತು? ಅವ್ರ ಪಿತ್ರಾರ್ಜಿತ ಆಸ್ತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಕೊನೆಗೆ ರೈತರ ಹತ್ರ ಇಲ್ಲಿವರೆಗೂ ಯಾವ ಒಂದು ಅಧಿಕಾರಿಗಳಾಗ್ಲಿ ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಬಂದು ಭೇಟಿ ಮಾಡಿ ಸೌಜನ್ಯಕ್ಕೋಸ್ಕರನಾದ್ರೂ ಸಭೆಗಳು ಕರೆದು ಅವ್ರ ಒಪ್ಪಿಗೆ ಇದೆಯಾ ಇಲ್ವಾ, ನಾಳೆ ಅವ್ರನ್ನಲ್ಲಿಂದ ಏನಾದ್ರು ಇವರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದಕ್ಕೆ ಜಾಗ ಖಾಲಿ ಮಾಡಿಸಿದ್ರೆ ಅವ್ರ ಬದುಕಿನ ಪ್ರಶ್ನೆ ಏನ? ಯಾಕೆಂದ್ರೆ ಸರ್ ನಾನ್ ನೋಡಿರೋ ಪ್ರಕಾರ ಅಲ್ಲಿ ಅತಿ ಸಣ್ಣ ರೈತರು ಬಹಳ ಜನ ಇದ್ದಾರೆ. ಮೆಜಾರಿಟಿ ಇರ್ತಕ್ಕಂಥವ್ರೆ 1 ಎಕರೆ ಅರ್ಧ ಎಕರೆಗಿಂತ ಕಮ್ಮಿ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥ ಭೂ ಮಾಲೀಕರು. ಅದ್ರಲ್ಲಿ ಏನಾಗಿದೆ, ತುಂಬಾ ಜನ ಇವತ್ತು ಮಕ್ಕಳು ಮರಿ ಇಲ್ದಿರಾ ಒಬ್ಬೊಬ್ಬರೇ ಬದುಕು ಕಟ್ಕೊಂಡು ವಯಸ್ಸಾಗಿರ್ತಕ್ಕಂಥವ್ರು, ನಮ್ಮ ತಾತ ಅಜ್ಜಿ ಕಾಲದವರು ಅವರೆಲ್ಲ ಹೈನುಗಾರಿಕೆ ಮಾಡ್ಕೊಂಡು ಯಾಗೋ ಹೇಗೋ ಬದುಕೊಂಡಿದ್ದಾರೆ. ಅಂತವ್ರನ್ನೆಲ್ಲ ಇವತ್ತು ಏಕಾಏಕಿ ಓಡಿಸ್ತೀನಿ ಅಂದ್ರೆ ಮತ್ತೆ ಅವ್ರ ಬದುಕೆಲ್ ಕಟ್ತೀರಿ, ಅಂತವ್ರ ಬದುಕೆಲ್ ಕಟ್ತೀರಿ. 1 ಎಕರೆಗೆ ಈಗ ಆಯ್ತಪ್ಪ 2.25 ಕೋಟಿನೋ 2.5 ಕೋಟಿನೋ ಸರ್ಕಾರ ದುಡ್ಡು ಕೊಡ್ತೀವಿ ಅಂತಾರೆ. ಎಲ್ಲಿ ಹೋಗ್ತಾರೆ ಸರ್ ಅಷ್ಟು ದುಡ್ಡು ಎತ್ಕೊಂಡು? ನಿಖಿಲ್ ಕುಮಾರಸ್ವಾಮಿ, ಈಗ ನಾನು ಒಬ್ಬ ನಾಗರಾಜ್ ಅಂತೇಳಿ ಒಬ್ಬ ರೈತರ ಹತ್ರ ಮಾತಾಡ್ತಾ ಇದ್ದೆ. ಹೇಳಿ. ಅವ್ರೊಂದು ಮಾತಂದ್ರು, ನಂಗೆ ಬಹಳ ಬೇಸರ ಆಯ್ತು. ನಾನು ಅವ್ರಿಗೆ ಬುದ್ಧಿವಾದ ಕೂಡ ಹೇಳಿದೆ, ಅವೆಲ್ಲ ಒಂದೇ ದಾರಿ ಅಲ್ಲ ಅಂತೇಳಿ, ಎಲ್ಲದಕ್ಕೂ ಕೂಡ ಸಾವು ಒಂದೇ ಪರಿಹಾರ ಅಲ್ಲ, ಅವ್ರು ವಿಷ ಸೇವಿಸ್ತೀವಿ ಅಂತಿದ್ರು. ನಾನು ಹೇಳಿದೆ ಅವೆಲ್ಲ ಮಾತಾಡಬೇಡಿ ನೀವು ರೈತರು ಅಂತೇಳಿ. ಸೊ ಆ ಒಂದು ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಅವರ ಮನಸ್ಥಿತಿ. ನಿಖಿಲ್ ಕುಮಾರಸ್ವಾಮಿ ಅವರೇ, ಸತ್ಯ ನಾನ್ ಕಣ್ಣೆದುರುಗಡೆ ನೋಡಿದ್ದೀನಿ ಸರ್, ಸಾಕ್ಷಿ. ಯಾಕೆಂದ್ರೆ ನಾನು ಪಾದಯಾತ್ರೆ ಮಾಡಿದಾಗ ಹೆಚ್ಚು ಕಮ್ಮಿ ಬಹಳಷ್ಟು ಮನೆಗಳಿಗೆ ಬಹಳಷ್ಟು ರೈತರನ್ನ ಭೇಟಿ ಮಾಡುವಂತದ್ದು, ಅವ್ರ ಹೊಲಗದ್ದೆಗಳಿಗೆ ತೆರಳಿ ಅಲ್ಲಿರ್ತಕ್ಕಂಥ ವಾಸ್ತವದ ನೈಜ ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ಇಲ್ಲಿ ಕುಮಾರಸ್ವಾಮಿ ಅವರಾಗ್ಲಿ, ನಿಖಿಲ್ಗಾಗ್ಲಿ ಅಥವಾ ಜನತಾದಳದ ಪಕ್ಷದ ಯಾವುದೇ ಒಬ್ಬ ಸದಸ್ಯನ್ಗಾಗ್ಲಿ ಇಲ್ಲ ನಮ್ಮ ಯಾವುದೇ ಒಂದು ಲೆಕ್ಕಾಚಾರ ರಾಜಕೀಯ ಲಾಭ ನಷ್ಟ ನಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲ. ಅವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ರೈತರು ಸರ್ಕಾರ ಹೇಳ್ದಂಗೆ 80% ಜನ ಕೊಡೋದಕ್ಕೆ ರೆಡಿ ಇದ್ರೆ ಭೂಮಿ, ನಾವು ಯಾರು ತಡೆಗಟ್ಟಕ್ಕೆ? ಅದೇ 80% 90% ಜನ ರೈತರು ವಿರೋಧ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಯಾಕೆ ಒಕ್ಕಲು ಎದುರಿಸ್ತಾ ಇದೀರಿ? ನಿಖಿಲ್ ಕುಮಾರಸ್ವಾಮಿ, ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಿಂದ ನೇರವಾದಂತ ಉತ್ತರ ಬೇಕು. ಈಗ ರೈತರು ನಾವು ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಅಂತ ಹೇಳಿ 95% ಭಾಗಶಃ ರೈತರು ಒಪ್ಪಿಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಯಾಕೆ ಇಷ್ಟೊಂದು ಹಠ ಸರ್ಕಾರಕ್ಕೆ? ಸರ್, ನಾನು ಡೇ 1 ನಿಮ್ಗೆ ಹೇಳಿದೆ, ರಿಯಲ್ ಎಸ್ಟೇಟ್ ಪ್ರೆಸೆಂಟೇಷನ್ ಮಾಡ್ತಕ್ಕಂಥದಕ್ಕೆ, ರಿಯಲ್ ಎಸ್ಟೇಟ್ ದಂಧೆ ನಡೆಸ್ತಕ್ಕಂಥದಕ್ಕೆ ಹೆಚ್ಚು ಕಮ್ಮಿ 35,000 ಕೋಟಿಯಷ್ಟು ಲಾಭದಾಯಕವಾದಂತ ಒಂದು ಪ್ರಾಜೆಕ್ಟ್ ನ ಇವತ್ತು ಸರ್ಕಾರ ಕೈಗೆತ್ತಿಕೊಂಡಿದೆ ಅಷ್ಟೇ. ನಿಖಿಲ್ ಕುಮಾರಸ್ವಾಮಿ, ನೀವು ಆ ಆರೋಪವನ್ನ ಆರಂಭದಲ್ಲಿ ಮಾಡಿದ್ರಿ, ಅದಕ್ಕೆ ನಿಮ್ಮ ತಂದೆಯವರ ಮೇಲೆ ಅವರಲ್ವಾ ಅದನ್ನ ತಂದಿದ್ದು ಅಂತಂದ್ರು. ಅದಾದ್ಮೇಲೆ ನಿಮ್ಮ ತಂದೆಯವರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಕೂಡ ಹೇಳಿದ್ರು, ನಾವು ಅದನ್ನ ಅವತ್ತೇ ಕೈ ಬಿಟ್ಬಿಟ್ವಿ ಅಂತೇಳಿ. ಆದ್ರೆ ಈಗ ಯಾಕೆ ಇದು ಮತ್ತೆ ಮುನ್ನೆಲೆಗೆ ಬಂದಿದ್ದು? 485 ದಿನಗಳಿಂದ ಹೋರಾಟವನ್ನ ಮಾಡ್ತಿದ್ದಾರೆ ಅಂತಂದ್ರು ಕೂಡ ಇಲ್ಲ ನಾವು ಮಾಡೇ ಸಿದ್ಧ ಅಂತ ಹೇಳ್ತಿದಾರಲ್ಲ ಸರ್. ಇದು ಏನಾಗಿದೆ, ಸರ್ಕಾರಕ್ಕೆ ಒಂದ್ ರೀತಿ ಸ್ವಪ್ರತಿಷ್ಠೆಯ ಪ್ರಶ್ನೆ ಆಗೋಗಿದೆ. ಅಲ್ಲ, ಈ ಒಂದು ಬಿಡದಿ ಟೌನ್ಶಿಪ್ ಅಲ್ಲಿ ಎಂತ ಒಂದು ಸ್ವಪ್ರತಿಷ್ಠೆ ಸರ್? ನಾನು ಅವತ್ತಿಂದ ಅದೇ ಹೇಳ್ತಾ ಇದ್ದೀನಿ ಸರ್. ಈಗ ಆಲ್ರೆಡಿ ಅಕ್ವಿಸಿಷನ್ಗೆ ಒಳಗಾಗಿರ್ತಕ್ಕಂತ ಭೂಮಿ ನಿಮ್ಗೆ ಗೊತ್ತಿದೆ, ಹೆಚ್ಚು ಕಮ್ಮಿ 1.5 ಲಕ್ಷ ಎಕರೆ ಅಷ್ಟು ಭೂಮಿ ಅಕ್ವಿಸಿಷನ್ ಒಳಗಾಗಿದೆ. ಅದ್ರಲ್ಲಿ 30% ಮೇಲೆ ಇಲ್ಲಿವರೆಗೂ ಯುಟಿಲೈಸೇ ಆಗಿಲ್ಲ. ಯಾವ ಇಂಡಸ್ಟ್ರಿ ಬರ್ಲಿಲ್ಲ, ಯಾವ ಫ್ಯಾಕ್ಟರಿಗಳು ಸೆಟಪ್ ಆಗ್ಲಿಲ್ಲ, ಯಾರು ಬದುಕು ಕಟ್ಕೊಡಕ್ಕಾಗಿಲ್ಲ. ಇರ್ತಕ್ಕಂಥ ಬೇರೆ ಜಾಗದಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಇನ್ನೊಂದು ಕೂಡ ಆಕ್ಟೆಂಡರ್ ತಗೊಬರ್ತೀರಲ್ಲ. ನೀವು ಹೋರಾಟಕ್ಕೆ ಹೋಗ್ತೀನಿ ಅಂತಾರೆ, ಪೋಸ್ಟ್ಗಳನ್ನ ಹಂಚಿಸಿದ್ರು. ಸರ್, ರಾಜಕೀಯವಾಗಿ ವಿರೋಧಿಸ್ತಾರೆ, ಅದನ್ನ ನಾವು ರಾಜಕೀಯವಾಗಿ ಅಂತ ಈ ಒಂದು ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ತಗೊಳ್ಳೋದಕ್ಕೆ ನಾನಂತೂ ಸಿದ್ಧ ಇಲ್ಲ, ನಮ್ಮ ತಂದೆಯವರು ಸಿದ್ಧ ಇಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ನೋಡಿ, ಇದೇ ಮೊನ್ನೆ ಬಿಡದಿನಲ್ಲಿ ಹಾಲನ್ನು ಚೆಲ್ಲಿ ರೈತರು ಹೈನುಗಾರಿಕೆ ವಿಚಾರದಲ್ಲಿ ಹೋರಾಟವನ್ನ ಮಾಡಿದ್ರು. ಇವತ್ತು ಯಾರಿಗೆ ಒಂದು ಪ್ರಶ್ನೆಯನ್ನ ಮಾಡಿದ್ರೆ ಪ್ರತಿಕ್ರಿಯೆ ಕೊಡ್ತಿಲ್ಲ. ಇದೇ ಈ ವಿಚಾರ ಬಂದಾಗ ನಾವು ಮುಂದೆ ತಾ ಮುಂದೆ ಅಂತೇಳಿ ಪ್ರತಿಕ್ರಿಯೆಗಳನ್ನ ಕೊಡೋದಕ್ಕೆ ಮುಂದಕ್ಕೆ ಬರ್ತಿದ್ದಾರೆ. ಸರ್, ಇಲ್ಲಿವರೆಗೂ ನೀವು ನಂಬ್ತೀರಾ ಬಿಡ್ತೀರಾ? ಯಾಕೆಂದ್ರೆ ನೀವು ಸಾಕ್ಷಿ ಇದ್ದೀರಿ, ಮಾಧ್ಯಮ ಸ್ನೇಹಿತರು. ಅಲ್ಲಿರ್ತಕ್ಕಂಥ ಶಾಸಕರು ಒಮ್ಮೆ ಯಾವಾಗ್ಲೂ ಬಹಳ ಸಮ್ಮಿದ ಹಿಂದೆ, ಈಗಲ್ಲ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದಲ್ಲ, ಅಲ್ಲಿ ಹೋಗಿ ರೈತರ ಜೊತೆ ಮಾತಾಡೋದಕ್ಕೆ ಇಳಿದಾಗ ರೈತರು ಇದೇ ರೀತಿ ಆಕ್ರೋಶ ಭರಿತವಾಗಿ ವರ್ತಿದ್ದಾರೆ. ನಮ್ ಪಿತ್ರಾರ್ಜಿತ ಆಸ್ತಿ ಎಷ್ಟೋ ಅರ್ಧ ಎಕರೆನೋ 1/4 ಎಕರೆನೋ ಎಷ್ಟೋ ಗುಂಟೆನೋ 1 ಎಕರೆ ಇಟ್ಕೊಂಡು ಹೆಂಗೋ ಬದುಕು ಕಟ್ಕೊಂಡಿದೀವಿ, ಬಿಟ್ಬಿಡಿ ನಮ್ನ ನೆಮ್ಮದಿಯಾಗಿರಕ್ಕೆ ರೈತರು ಹೇಳ್ತಾರೆ.
ಹೈನುಗಾರಿಕೆ ಅಂತೂ ನಾವು ನೋಡಿದೀವಿ ಸರ್, ಎಷ್ಟೋ ಜನದ ಹತ್ರ ಸ್ವಂತ ಭೂಮಿ ಇಲ್ಲ, ಗುತ್ತಿಗೆ ಭೂಮಿ ತಗೊಂಡಿದ್ದಾರೆ. ಅದ್ರಲ್ಲಿ 5-6 ಹಸ ಕಟ್ಕೊಂಡು ಸ್ವಲ್ಪ ಅಲ್ಲಿ ಬರ್ತಕ್ಕಂತ ಸಂಪಾದನೆ ಜೀವನ ಮಾಡ್ತಾ ಇದಾರೆ, ಎಕ್ಸ್ಪೆನ್ಸ್ ಕಳೆದು. ಇಂಥವ್ರನ್ನ ಎಲ್ಲಿಗೆ ಶಿಫ್ಟ್ ಮಾಡ್ತೀರಿ? ಬೆಂಗಳೂರಿನಲ್ಲಿ ಇವತ್ತು ಅರ್ಧ ಎಕರೆಗೋ 1 ಎಕರೆಗೋ 2 ಕೋಟಿನೋ 2.5 ಕೋಟಿ. ನಿಖಿಲ್ ಕುಮಾರಸ್ವಾಮಿ ಅವರೇ, ಆಕ್ರೋಶದ ಕಟ್ಟೆ ಹೊಡೆದಾಗಿದೆ. ಕಡೆಯದಾಗಿ ಏನ್ ವಿಚಾರವನ್ನ ಪ್ರಸ್ತಾಪ ಮಾಡ್ತೀರಿ, ಏನ್ ಸಂದೇಶವನ್ನ ಕೊಡೋದಕ್ಕೆ ಬಯಸ್ತೀರಿ? ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಸರ್, ನಮ್ದು ರೈತರ ಪಕ್ಷ. ರೈತರ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥದ್ದು ನಮ್ ಧರ್ಮ, ನಮ್ಮ ಆದ್ಯ ಕರ್ತವ್ಯ. ಈಗಾಗಲೇ ಪಾದಯಾತ್ರೆ ಮಾಡಿದ್ದೇವೆ. ಈಗೆಲ್ಲ ನಿನ್ನೆ ಮೊನ್ನೆ 490 ದಿನ ಆದ್ಮೇಲೆ ಬಹಳ ಜನ ಬಂದಿದ್ದಾರೆ ಸರ್. ಅಲ್ಲಿ ಇತ್ತೀಚೆಗೆ ಸ್ವಲ್ಪ ಮುನ್ನೆಲೆಗೆ ಬಂದ ಸುದ್ದಿ ಮಾಧ್ಯಮಗಳಲ್ಲಿ ಬಹಳ ಜನ ಬಂದ್ರು. ಯಾರ್ಯಾರು ಬರ್ತಾರೋ ಎಲ್ಲರೂ ಹೋರಾಟಕ್ಕೂ ಕೂಡ ನಾವು ಕೂಡ ಬರ್ಬೇಕು ಅಂತಕ್ಕಂಥ. ಮೈಲೇಜ್ ತಗೋತಾ ಇದ್ರಂತಲ್ವಾ? ಮೈಲೇಜ್ ತಗೊಳಕ್ ಬರ್ತಿದ್ರ ಅಂತ ಹೇಳ್ತಾರಲ್ಲ. ಆದ್ರೆ ಸರ್, ಡೇ 1 ಇಂದಾನು ಹೋರಾಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾನೆ. ಡೇ 1 ಇಂದಾನು ಇದೀನಿ, ನಿನ್ನೆ ಮೊನ್ನೆಯಿಂದ ಅಂತಲ್ಲ. ಬಟ್ ಇದನ್ನ ಯಾವ ಒಂದು ತಾರ್ಕಿಕ ಅಂತ ತಗೊಂಡು ಹೋಗ್ಬೇಕು, ಒಟ್ಟಾರೆಯಾಗಿ ಅಲ್ಲಿರ್ತಕ್ಕಂಥ ರೈತರ ಜಮೀನು ಉಳಿಸ್ಕೊಡ್ತಕ್ಕಂಥದಕ್ಕೆ